ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನರಿಗೆ ಈ ಮುಂಜಾನೆಯ ಶರಣು. ಇವಾಗ ಸಮಯ 5 ಗಂಟೆ ದಾಟಿದೆ. ಇಂತಹ ಸಮಯದಲ್ಲಿ ಬಸವಾದಿ ಶರಣರ ವಚನಗಳ ಚಿಂತನೆ ಮಾಡುವುದು, ಧ್ಯಾನ ಮಾಡುವುದು, ಅಂತರಂಗದ ದೇವನ ಜೊತೆ ಧನ್ಯವಾದಗಳನ್ನು ಹೇಳುವುದು ಮಾಡಿದ್ದೇ ಆದರೆ ನಿಮಗೆ ಯಾರಿಗೂ ಕೂಡ BP, ಶುಗರ್, ಹಾರ್ಟ್ ಅಟ್ಯಾಕ್ ರೋಗ ಬರುವುದಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮನಸ್ಸುಗಳನ್ನು ಶುದ್ಧಿಯನ್ನಾಗಿಟ್ಟುಕೊಂಡು ಬದುಕಿದರೆ ಮಾತ್ರ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಎಂದು ಹೇಳುತ್ತಾ, ಈಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಈ ದೇಶದಲ್ಲಿರ್ತಕ್ಕಂತಹ ಅಜ್ಞಾನದ ಕಸವನ್ನು ತೆಗೆಯುವ ಸಲುವಾಗಿ ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ, ಬಾವಿ, ಹೂ, ಗಿಡ, ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪತ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ, ಎಮ್ಮೆ, ಹಸುಗೂಸು, ಬಸೂರಿ, ಬಾಣಂತಿ, ಕುಮಾರಿ, ಕೊಡಗು ಶಂಭುವರ, ಹಿಡಿದುಂಬ, ತಿರಿದುಂಬ, ಮಾರಯ್ಯ, ಬೀರಯ್ಯ, ಕೇಚರ, ಗಾವಿಲ, ಅಂತರ ಬೆಂತರ, ಕಾಳಯ್ಯ, ಧೂಳಯ್ಯ, ಮಾಳಯ್ಯ, ಕೇತಯ್ಯಗಳೆಂಬ ಈ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ सालदे. महात्मा बसवण्णा जी का इस वचन अगर भारत के रहने वाले धर्म के ठेकेदार लोग अगर खुद आचरण में ला के दूसरों को प्रचार करना उनका फर्ज था, लेकिन वो काम नहीं किए. उसके बदले में मुग्ध गरीबों को झूठे भगवानों का दिमाग में कचरा डालकर पूरा भारत देश के अंदर भ्रष्टाचार बढ़ाने का जिम्मेदार ये लोग होते हैं. तो इस वचन का भावार्थ क्या है? हर कदम पे भगवान, वहाँ भगवान, यहाँ भगवान, पानी में भगवान, झाड़ में भगवान. तो मैं कहता हूँ बसवण्णा जी क्या कहते हैं, ये सारे अलग अलग बाहर भक्ति, झूठा भक्ति करने के बदले में तुम्हारा शरीर ही असली मंदिर है. इस मंदिर के अंदर सृष्टि का मालिक है समझ के रोज अंतर आत्मा के साथ जुड़कर ध्यान कीजिए, प्रार्थना कीजिए, कहते हैं महात्मा बसवण्णा जी. तो ऐसा जो लोग नहीं करते ना, वैसे लोगों को और एक वचन है, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನು ಶಿವ ಶಿವ, ಹೋದರೇನು ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ. अगर जोड़ो, वैसा तो बसवण्णा जी का धर्म सन्यासी धर्म नहीं है, ये सांसारिक धर्म है. ये सारी दुनिया के लोगों को मालूम है, जो लोग वचन पढ़ता है उनको. तो ऐसे लोग संसार में रहने वाले जोरू मर्द बहुत प्रेम से रहना चाहिए. उनका शरीर अलग अलग रहा तो भी अंदर का आत्मा परमात्मा दोनों का मिलन होते वक्त एक होना चाहिए, दिल से प्रेम से रहना चाहिए. जब दोनों जिंदगी भर खुशी में रह सकते हैं, उनका परिवार खुशी में रह सकते हैं. तो ऐसा कौन नहीं रहेगा ना, वो घर पूरा बर्बादी का घर होगा, वहाँ कोई सुकून से नहीं रहेगा. ಆದ್ದರಿಂದ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, लिंगದ ಮೇಲೆ निष्ठे इಲ್ಲದ भक्त, सती पति दोनों रोज अंतर आत्मा से जुड़ना चाहिए. अंदर का सृष्टि का मालिक साथ जुड़कर 1, 2 मिनट, 3 मिनट, 5 मिनट ध्यान करना चाहिए, धन्यवाद कहना चाहिए, कोई भीख नहीं मांगना चाहिए. कोई बाहर मानव निर्मित जो मूर्ति मंदिर का लाइन में ठहरने का ज़रूरत ही नहीं है. अगर ऐसा काम छोड़ देंगे, आप भारत देश, स्वतंत्र भारत देश के अंदर
स्वतंत्र विचार से जीने को सिखाया है महात्मा बसवण्ण जी। अगर ऐसा नहीं किया जाएंगे, लिंगದ ಮೇಲೆ निष्ठे इಲ್ಲದ भक्त इद्धरेनु शिव शिव होदरेनु, ऐसे लोग जमीन पर रहे तो क्या है, नहीं रहे तो क्या है। उड़द आवेंगे उन्नद करुब बिಟ್ಟಂತೆ ಕೂಡಲ संगमन। गोड जो गाय हो भैंस हो, जो दूध अगर नहीं देता तो उसका पास उनका छोटा बछड़ा को जो दूध नहीं देता, गाय हो भैंस हो, और एक बछड़ा छोटा बछड़ा वो दूध पीने वाला है समझो, ऐसा बछड़े को ಇಂಥ ಕರುವನ್ನು ಆ ಆಕಳ ಮುಂದೆ ಆ ಎಮ್ಮೆ ಮುಂದೆ ಬಿಟ್ಟಿದರೆ ಅದು ಕುಡಿಸುವುದಿಲ್ಲ, ಇದು ಕುಡಿಯುವುದಿಲ್ಲ। ಇದರ ಅರ್ಥ ಎಷ್ಟೇ ತಿಳ್ಕೋಬೇಕು ಭಾರತೀಯರಾದ ನಾವೆಲ್ಲರೂ, ಈ ಹೊರಗಿನ ಯಾವುದೇ ಆಡಂಬರ ಮೂಢ ರೂಢಿಗಳನ್ನು ಎಲ್ಲಿವರೆಗೆ ನಾವು ಬಿಡುವುದಿಲ್ಲವೋ ಅಲ್ಲಿವರೆಗೆ ನಾವು ಭಿಕ್ಷುಕರಾಗಿರುತ್ತೇವೆ ಹೊರತಾಗಿ ಜ್ಞಾನಿಗಳಾಗಿ ಬದುಕಲು ಬರುವುದಿಲ್ಲ ಎಂದು ಹೇಳುತ್ತಾ ತಮ್ಮೆಲ್ಲರ ಹೃದಯಕ್ಕೆ ಈ ವಚನದ ವಿಡಿಯೋ ತಟ್ಟಿದೆ। ಆದರೆ 150 ಕೋಟಿ ಅಂತ ಹೇಳಿದ್ನಲ್ಲ, ಇವತ್ತು ಭಾರತ ದೇಶದ ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ಜಿ ನರೇಂದ್ರ ಮೋದಿಜಿ ಅವರು ಮನ್ ಕಿ ಬಾತಿನಲ್ಲಿ ಮಾತಾಡ್ತಾರಲ್ಲ, ಮನ್ ಕಿ ಬಾತ್, ಅದರಲ್ಲಿ ಈ ವಿಡಿಯೋ ಕನ್ನಡದಲ್ಲಿದೆ, ಹಿಂದಿದಲ್ಲಿದೆ, ಈ ವಿಡಿಯೋ 2 ವಚನ ಅವರು ಹೇಳಬೇಕು। ಮತ್ತು ಇಲ್ಲಿ ಶಹಾಪುರದಲ್ಲಿ ಶಹಾಪುರ ಇದೆಯಲ್ಲ, ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ನಾಳೆ 18ನೇ ತಾರೀಕಿನ ದಿವಸ ಏನಪ್ಪ ಅಂದ್ರೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಜನರಿಗೆ ಮರಳು ಮಾಡ್ತಕ್ಕಂಥವ್ರು ದೇಶದ್ರೋಹಿಗಳು, ಏನು ವಿದೇಶಿಗರು, ಇವರು ಭಾರತ ದೇಶದಲ್ಲಿ ಇರಬೇಕಾದರೆ ಇವರು ಕೂಡ ಈ 2 ವಚನಗಳನ್ನು ಹೇಳಬೇಕಂತೇಳಿ ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣು।